ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟ ಸಾಲಿಗೆ ಸೇರಿಸಿದ್ರ ಅಷ್ಟ ಸಾಲಲ್ಲ. ಸಂಗಮೇಶ್ವರ ಪ್ರೌಢಶಾಲೆ ಜೋಡಳ್ಳಿ ಒಳಗ 8, 9, 10 ಎಂಫಿಲ್ ಮಾಡಿದ ಮಾಸ್ತರ್ ಇದ್ದಾರ್ರಿ. ಎಂಫಿಲ್ PhD ಮಾಡಿದಂತ ಮಾಸ್ತರ್ಗಳಿದ್ದಾರ. ಇಂಥ ಮಾಸ್ತರ್ ಕೈ ಒಳಗೆ ನಿಮ್ ಮಕ್ಕಳನ್ನ ಕೊಡ್ರಿ, ಅದ್ ಹೆಂಗ್ ಪಾಸ್ ಆಗುದಿಲ್ಲ ನಾನು ನೋಡ್ತೀನಿ. ಸುಸಜ್ಜಿತವಾದಂತಹ ಕ್ಲಾಸ್ ರೂಮ್ಗಳು, ಕೊಠಡಿ ಎಲ್ಲ ಅದಾವ. ಮತ್ತ ಮ್ಯಾಗ ನಿಮಗೆ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಐತಿ. ವೆಜ್ ಬೇಕಂದ್ರೆ ವೆಜ್, ನಾನ್ ವೆಜ್ ಬೇಕಂದ್ರೆ ನಮ್ಮ ಅಂದಿದ್ದು, ಪುಸ್ತಕ ಬೇಕಂದ್ರೆ ಪುಸ್ತಕ, ಓದ್ಲಿಕ್ಕೆ ಏನ್ ಬೇಕದು, ಬಸ್ ಪಾಸ್ ಇಷ್ಟೆಲ್ಲ ಕೊಟ್ಟು ನಿಮ್ಮ ಮಕ್ಕಳು ಎಷ್ಟ ಹಸಿ ದಡ್ಡಿದ್ರು ಚಿಂತಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ಒಳ್ಳೆ ಎಜುಕೇಶನ್ ಅನ್ನ ನಿಮಗೆ ಕೊಡ್ತೇವೆ. ಇದ್ರೊಳಗೆ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. 3 ವರ್ಷ ಸಾಕ. 8, 9, 10 ಈ 3 ವರ್ಷದೊಳಗ ನಿಮ್ಮ ಮಗನ ಟಾಪರ್ ಮಾಡ್ಲಿಲ್ಲ ಅಂತಂದ್ರ ಸಂಗಮೇಶ್ವರ ಪ್ರೌಢಶಾಲೆಯ ಹೆಸರ ನೀವು ನೆನಪಿಡ್ಬೇಕ. ಹಂಗಾಗ್ತೈತಿ. ನೀವು ಯಾವುದೇ ತರದ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇಷ್ಟ ಹೇಳ್ತೀನಿ, 3 ವರ್ಷ ಟೈಮ್ ಕೊಡ್ರಿ. 3 ವರ್ಷದೊಳಗ ನಿಮ್ಮ ಮಕ್ಕಳು ಹಳ್ಳಿ ಜೀವನದ ಮಾರ್ಗಕ್ಕೆ ಹತ್ತಾರ. ಯಾವುದೇ ಕಾರಣಕ್ಕೂ ಭಯ ಬೀಳ್ಬೇಡ್ರಿ. ಒಳ್ಳೆ ಎಜುಕೇಶನ್ ನೀವು ಡೊನೇಷನ್ ಕೊಡ್ಬೇಕಂತನೇ ಇಲ್ಲ, ಯಾವುದೇ ರೀತಿಯಾದಂತ ಇದನ್ ಮಾಡ್ಬೇಕಂತಿಲ್ಲ, ಯಾರನ್ನೂ ಬೆನ್ನ ಹತ್ಬೇಕಂತಿಲ್ಲ. ಸುಸಜ್ಜಿತವಾದಂತಹ ಶಾಲೆ. ಈ ಶಾಲೆ ಒಳಗೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿಸ್ರಿ. ಕನ್ನಡ ಶಾಲೆ ಉಳಿಬೇಕು, ಕನ್ನಡ ಶಾಲೆ ಬೆಳಿಬೇಕು. ಜೈ ಹಿಂದ್, ಜೈ ಕರ್ನಾಟಕಮ್ಮ. ನಾನು ಕೂಡ ಅತ್ಯಂತ ಬಡತನದಲ್ಲಿ ಹುಟ್ಟಿ ನಾನು ಓದುವ ಸಲುವಾಗಿ ನಾನು ಅನೇಕ ರೀತಿ ಕಷ್ಟಪಟ್ಟು ನಾನು ಕೂಡ MA, MEd, MPhil, PhD ವಿತ್ ನೆಟ್ ಪಾಸ್ ಆಗಿ ಆ ಉನ್ನತ ಹುದ್ದೆಗೆ ಹೋಗದೇ ಇದ್ರು ಸಹಿತ ಈ ಸಣ್ಣ ಮಕ್ಕಳ ಹೈಸ್ಕೂಲ್ 8, 9 ಮತ್ತು 10ನೇ ವರ್ಗದ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕನಾಗಿ ಬಂದಿರತಕ್ಕಂಥ ನನಗೆ ಇವತ್ತು ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಇವತ್ತು ನನ್ನ ಕೈಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲ್ತು ಹೋಗ್ಯಾರ. ಆ ವಿದ್ಯಾರ್ಥಿಗಳು ಇವತ್ತು ಎಷ್ಟೋ ಮಂದಿ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಯಾರ. ಆ ಒಂದು ನೆಮ್ಮದಿ ನನಗಿದೆ. ಆದ್ರೆ ಇಲ್ಲಿ ನಾವು ಕೇಳೋದಿಷ್ಟ, ನೀವು ಸಾವಿರಾರು ವಿದ್ಯಾರ್ಥಿಗಳಿಗೆ ಲಕ್ಷಗಟ್ಟಲೆ ನೀವು ಪ್ರೈವೇಟ್ ಶಾಲೆಗಳಿಗೆ ರೊಕ್ಕ ಕಟ್ಟಿ ಶಿಕ್ಷಣವನ್ನ ಕೊಡುತ್ತೀರಿ. ಅದು ಅಲ್ಲದೆ ನಮ್ಗೆ ₹1 ಇಲ್ಲದನ ಉಚಿತವಾದಂತ ಶಿಕ್ಷಣವನ್ನ ನಾವು ಕೊಟ್ಟು ನಮ್ಮ ಮಕ್ಕಳಿಗೆ ಉತ್ತಮವಾದಂತ ರಿಸಲ್ಟ್ ಅನ್ನ ತಂದು ಕೊಡುವಲ್ಲಿ ನಾವು ಯಶಸ್ವಿ ಮಾಡಿದ್ದೇವೆ. ಸುಮಾರು 33 ವರ್ಷದೊಳಗಾಗಿನ ನಮ್ಮ ಶಾಲೆ ಪವಿತ್ರವಾದಂತ ಈ ಶಿಕ್ಷಣ ಮಂದಿರದಲ್ಲಿ ಅತ್ಯಂತ ಟಾಪ್ 10 ರಿಸಲ್ಟ್ ಇದೆ. ಇನ್ನೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯಿಂದ ನಿಮ್ಮ ಮಗು ಕಾಡು ಕಲ್ಲಾಗಿದ್ರು ಆ ಮಗುವನ್ನ ಕರ್ಕೊಂಬಂದು ನನ್ನ ಹತ್ರ ಬಿಡ್ರಿ. ಆ ಮಗುವನ್ನ ಕಟ್ಟಿದ್ದು ಮೂರ್ತಿ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮ ಹತ್ರ ಇದೆ. ಅದನ್ನು ಒಳ್ಳೆ ಈ ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ, ಉತ್ತಮ ವಿದ್ಯಾರ್ಥಿಯನ್ನಾಗಿ ಪರಿವರ್ತಿಸಿ ಅವನು ಹೊರಗೆ ಕಳಿಸ್ತೇವೆ. ಅಷ್ಟು ಮಾತ್ರ ನಾ ಹೇಳಬಲ್ಲೆ ಅಂತ. ಯಾವುದೇ ಒಂದು ಹುಡುಗನ್ನ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಪ್ರೈವೇಟ್ ಶಾಲೆಗಳಿಗೆ ಹೋಗಿ ಲಕ್ಷಗಟ್ಟಲೆ ಕೊಟ್ಟು ನೀವು ಅಡ್ಮಿಷನ್ ಮಾಡಿಸ್ತೀರಿ, ಅದು ತಪ್ಪು. ಉಚಿತವಾಗಿ ಶಿಕ್ಷಣವನ್ನು ಕೊಟ್ಟು ನಾವು ಒಳ್ಳೆ ಟಾಪ್ 10 ತರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸ್ಕೂಲು ನಾವು ಪ್ರಯತ್ನ ಪಡ್ತೇವೆ. ನಂಬರ್ 1 ಇಡೀ ತನ್ನ ಭವಿಷ್ಯದಲ್ಲಿ ಆ ವಿದ್ಯಾರ್ಥಿ ಕಾಡು ಕಲ್ಲಾಗಿದ್ರೂ ಸಹಿತ ಅವನು ಕಟ್ಟಿದ್ದು ಮೂರ್ತಿ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮ ಶಿಕ್ಷಕರ ಹತ್ರ ಇದೆ. ಆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಯಾವುದೇ ಮಕ್ಕಳಿರ್ಲಿ, ಪಾಪಿ, ಪರದೇಶಿ, ಅನಾಥ, ಯಾವುದೇ ಮಕ್ಕಳಿರ್ಲಿ, ಪರಿಶಿಷ್ಟ ಜಾತಿ ಪಂಗಡ ಯಾವುದೇ ವಿದ್ಯಾರ್ಥಿಗಳಿರ್ಲಿ, ಆ ಮಕ್ಕಳಿಗೆ ನಾವು ಉಚಿತವಾದಂತ ಶಿಕ್ಷಣವನ್ನ ಕೊಟ್ಟು ಅವರ ಬಾಳಿನ ಭವಿಷ್ಯದಲ್ಲಿ ಉತ್ತಮವಾದಂತ ಭವಿಷ್ಯವನ್ನ ನಿರ್ಮಿಸಿ ಕೊಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳ್ರಿ ಏನಂತೀರಿ? ಸರ್, ಏನಿಲ್ಲ ಸರ್, ನಮ್ದು ಶಾಲೆ ಪ್ರಾರಂಭವಾಗಿ 33 ವರ್ಷ ಆಯ್ತು ಸರ್. 33 ವರ್ಷದಿಂದ ಸಾಮಾನ್ಯವಾಗಿ 30 ಬ್ಯಾಚ್ಗಳು SSLC ವಿದ್ಯಾರ್ಥಿಗಳು ಹೊರಗೆ ಹೋಗ್ಯಾರ. 30 ಬ್ಯಾಚ್ ಹೊರಗೆ ಹೋದ್ರೆ ಇಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ನೌಕರಿಗೂ ಹೋಗ್ಯಾರ ಸರ್. ಒಳ್ಳೊಳ್ಳೆ ಮಿಲಿಟರಿ ಮತ್ತು ಪೊಲೀಸು, ಶಿಕ್ಷಕರು ಎಲ್ಲ ಒಳ್ಳೊಳ್ಳೆ ಹುದ್ದೆಗೆ ಹೋಗಿದ್ದಾರೆ. ಈ ಶಾಲೆ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ ಜೋಡಳ್ಳಿ, ಈ ನಮ್ಮ ಸಂಗಮೇಶ್ವರ ಅಜ್ಜನವರು ಈ ಶಾಲೆಯ ಪೂಜೆಯನ್ನ ಮಾಡಿ ಇವತ್ತು ಅವ್ರ ಹೆಸರಿನಿಂದನೇ ಇಷ್ಟು ಶಾಲೆ ಇಂಪ್ರೂವ್ಮೆಂಟ್ ಆಗೈತೆ ಸರ್. ಅಲ್ಲಿ ಸರ್, ಇಲ್ಲಿ ಇವರು ಬಂದು ಹೋಗಿದ್ರಂತಲ್ಲ ಸರ್, ಯಾರ ನಮ್ಮ ಬಸವೇಶ್ವರ ಇವರು ಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮಿಗಳು ಸಹಿತ ಇಲ್ಲಿ ಪಾದಾರ್ಪಣೆ ಮಾಡಿ ಅವರ ಆಶೀರ್ವಾದನೂ ಕೂಡ ಇದೆ ಸರ್. ಪ್ರತಿಯೊಂದು ರೂಮಿಗೆ ಹೋಗಿ ಅವರ ಚಿತ್ರಗಳನ್ನ ಕಣ್ಣಾಡಿಸಿ ಎಲ್ಲ ಕಡೆ ನಾವು ನೋಡಿ ಇಲ್ಲಿ ಕುತ್ಕೊಂಡು ಆಶೀರ್ವಾದ ಮಾಡಿದ್ವಿ. ಬರೀ ಸರ್, ಕ್ಲಾಸ್ ರೂಮ್ ತೋರಿಸ್ತೀರಿ? ಆಫೀಸ್ ರೂಮ್, ಕ್ಲಾಸ್ ರೂಮ್ ತೋರಿಸ್ರಿ. ಬರ್ರಿ. ಸೊ ಇದು ನಿಮ್ದು ಆಫೀಸ್ ರೂಮ್? ಇದು ಆಫೀಸ್ ರೂಮ್ ಸರ್. ಓಕೆ. ನಮ್ಮ
ಅಲ್ಲ ಈ ಎಲ್ಲಾ ಶಿಕ್ಷಕರ ಏನ್ ಸರ್ ಇದು ಲಿಸ್ಟ್ ಭಾರಿ ಅದಲ್ಲ. ಹಾ ಸರ್, ಶಿಕ್ಷಕರು ನಮ್ಮಲ್ಲಿ ಟೀಚಿಂಗ್ ಸ್ಟಾಫ್ ಸರ್ ಲಿಸ್ಟ್. ಓಹೋ, ಒಳ್ಳೆ ಎಲ್ಲಾ ವಿದ್ಯಾರ್ಥಿ ಅಂದ್ರೆ ಇದು ಆದವರ ಅದಾರ. ಹೌದು ಸರ್, ಹೌದು. ಹಾ, ಎಲ್ಲ ಓಕೆ, qualified ಓಕೆ. teacher ಅದಾರ ಸರ್. ಓ, ವೆರಿ ಗುಡ್. ವಿದ್ಯಾರ್ಥಿಗಳಿಗೆ ಆಗಿ ಇದನ್ನ ಮಾಡ್ತಾರೆ. ಬಾಗ್ಲ ತೆಗೀರಿ ಸರ್ ಇದನ್ನ. ಹಾ, ಬರ್ರಿ ಸರ್. ಇದು 9ನೇ ಕ್ಲಾಸ್ ಸರ್. ಹಾ, ಅಂದ್ರೆ ನಿಮ್ಮಲ್ಲಿ 8, 9, 10 ಈ 3 ತರಗತಿಗಳಿಗೆ ನೀವು ಅಡ್ಮಿಷನ್ಸ್ ತಗೋತೀರಿ. 10 ಕ್ಲಾಸ್ 3 ತರಗತಿಗಳು ಅದಾವ ಸರ್. ಹಾ. ಇದು ನಿಮಗೆ ಇಲ್ಲಿ ಇದು 8ನೇ ಕ್ಲಾಸ್ ಸರ್. 8ನೇ ತರಗತಿ. ಇದು 8ನೇ ತರಗತಿ. ಓಕೆ. ಮಾಡ್ಕೊಳ್ಬೇಕಾದ್ರೆ ಈ ಹಾಲನ್ನು ಉಪಯೋಗ ಮಾಡ್ಕೊತೀವಿ. ಸರಿ ಸರ್, ತೋರ್ಸ್ಕೊಂತ ಹೋಗ್ರಿ. ಇದು ಇದರಿಂದ ಕುಡಿಯೋ ನೀರು ಸರ್. ಈಗ ಹಾ, ಇದು ಹೆಣ್ಮಕ್ಳ ಶೌಚಾಲಯ, ಹಾ, ಗಂಡು ಮಕ್ಕಳ ಶೌಚಾಲಯ ಪ್ರತ್ಯೇಕ ಇದೆ ಸರ್ ಅದು. ಹಾ. ಇಲ್ಲಿಂದ ಅಲ್ಲಿವರೆಗೂ ಗುಡ್ಡದ ತನಕನೂ ನಮ್ಮ ಶಾಲಾ ಆಟದ ಮೈದಾನ ಇದೆ ಸರ್. ಹಾ, ಹಾ. ಸುಮಾರು 1 ಎಕರೆ ಮೇಲಿದೆ ಇದು. ಓಹೋ, ಅಲ್ಲಿಂದ ಅಂದ್ರೆ ಎಲ್ಲಾ ತರದ್ದು ಸ್ಪೋರ್ಟ್ಸಿಗೂ ಇಲ್ಲ ಅನುಕೂಲ. ಇದರಿಂದ ಅನುಕೂಲ ಇದೆ ಸರ್. ಮತ್ ಮೇಲೆ ನೀವು ಹಾಸ್ಟೆಲ್ ಕೊಡ್ತೀರಿ. ನಾವು ಇಲ್ಲೇ ನಮ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವತಿಯಿಂದ ಹಾ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ Hostel ಐತೆ. ವಸತಿ ಎಲ್ಲಾ ರೀತಿಯಿಂದನೂ ಸೌಲಭ್ಯ ಸಿಗುತ್ತೆ ಸರ್. ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಪುಸ್ತಕ, ಸೋಪು, ಪೆನ್ನು, ಟೆಕ್ಸ್ಟ್ ಬುಕ್, ಹಾ. ಏನೆಲ್ಲ ಸೌಲಭ್ಯಗಳು ನಮ್ಮ ಸರ್ಕಾರ ನಮ್ಮ ಹಿಂದುಳಿದ ಜಾತಿಯವರಿಗೆ ಅನುಕೂಲ ಮಾಡಿಕೊಡ್ತಾರೆ ಸರ್. ಅದನ್ನ ಉಪಯೋಗ ತಗೊಳ್ಬೇಕು ಸರ್.